ಹೊಸ ವರ್ಷವನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಆ ಜೋಶ್ನಲ್ಲಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಹೋದ ವರ್ಷಕ್ಕಿಂತ ಚೆನ್ನಾಗಿ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಏನು ಹೋದ ವರ್ಷ ತುಂಬ ಗಲಾಟೆಗಳಾಗಿತ್ತು, ನುಗ್ಗುಗಳಾಗಿತ್ತು. ಆದ್ದರಿಂದ ಈ ವರ್ಷ ಏನು ಗಲಾಟೆಗಳು ಏನು ಇದಾಗಿಲ್ಲ. ಈಗಾಗಲೇ ಸಿಕ್ಕಾಬಟ್ಟೆ ಕ್ರೌಡ್ ಕೂಡ ಇದೆ. ಮಾತನಾಡಿಸ್ತಾ ಹೋಗ್ತಾನೆ. ಒಂದಿಷ್ಟು ಭೀಮಾ ಕೊರೆಗ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಸೆಲೆಬ್ರೇಷನ್ ಮೋಡ್ ಎಲ್ಲ ಆಯಿತು. ಇವಾಗ ಏನಿದ್ರು ಕೂಡ ಮನೆ ಕಡೆಗೆ ನಡೀರಿ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಆ ಕ್ರೌಡನ್ನು ಸೇರಿರುವಂತಹ ಮಾಬ್ ಇದೆಯಲ್ಲ, ಅವ್ರನ್ನೆಲ್ಲರನ್ನೂ ಕೂಡ ಒಂದು ಕಡೆಗೆ ಚದುರಿಸುವಂತಹ ಪ್ರಯತ್ನ ಮತ್ತು ಮೂವ್ ಮಾಡಿಸುವಂತಹ ಪ್ರಯತ್ನ, ಬ್ಯಾರಿಕೇಡ್ಗಳನ್ನು ಎಳೆಯೋದ್ರ ಮೂಲಕ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ಕ್ರೌಡನ್ನ ಎಲ್ಲೆಲ್ಲಿ ಡೈವರ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಮುಂಚೆನೇ ಇದ್ದಿದ್ದರಿಂದ ಜಾಸ್ತಿ ಎಲ್ಲೂ ಕೂಡ ಮಾಬ್ ಹೆಚ್ಚಾಗಿ ಕಲೆಕ್ಟ್ ಆಗಬಾರ್ದು ಅನ್ನೋದನ್ನು ನೋಡಿಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅಂತ ಅಲ್ಲಲ್ಲೇ ಬ್ಯಾರಿಕೇಡ್ಗಳನ್ನು ಸ್ಟ್ರಿಕ್ಟಾಗಿ ಅಳವಡಿಸ್ತಾ ಇದ್ದಾರೆ. ಚೆಕ್ ಪಾಯಿಂಟ್ಗಳನ್ನು ಇಟ್ಟಿದ್ದಾರೆ ಬೇಸಿಕ್ಲಿ. ಮತ್ತು ಕೆಲವರೆಲ್ಲ ಅಲ್ಲಿ ಕ್ವಾಟ್ಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರೋ ಒಬ್ಬ ಅನಕ್ಷರಸ್ಥ ಫ್ಯಾನ್ ಕೂಡ ಇದ್ದ ಅಲ್ಲಿ, ಇಡ್ರಿ ಮೀಡಿಯಾ ಅಂದ್ಕೊಂಡು. ಬಟ್ ಅವ್ರನ್ನ ಅವರೇ ಟ್ರಾಲ್ ಮಾಡ್ಕೊಳ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆಲ್ಲ ಹೇಳೋದ್ರ ಮೂಲಕ ಇನ್ನೊಂದು ಕಡೆಗೆ ಅವ್ರನ್ನ ಬಿಟ್ಟು ಒಂದು ಚಿಕ್ಕ ಸೆಕ್ಷನ್ ಬಿಟ್ಟು, ನೆಗ್ಲೆಕ್ಟ್ ಮಾಡಬೇಕಾದ ಸೆಕ್ಷನ್ ಬಿಟ್ಟು ಇನ್ನೆಲ್ಲರೂ ಸೆಲೆಬ್ರೇಷನಲ್ಲಿ ಚೆನ್ನಾಗಿದ್ದಾರೆ. ಹೊಸ ವರ್ಷ 108 ಕ್ಯಾಲ್ಕುಲೇಷನ್ಸ್ ಇರ್ತಾವೆ. ಕೆಲವ್ರಿಗೆ ಈ ವರ್ಷ ಮದುವೆ ಆಗಬೇಕಂತಿರುತ್ತೆ, ಕೆಲವ್ರಿಗೆ ಮನೆ ತೊಗೊಳ್ಬೇಕು, ಸೈಟ್ ತೊಗೊಳ್ಬೇಕಂತೆಲ್ಲ ಇರುತ್ತೆ, ಮನೆ ಕಟ್ಟಬೇಕಂತಿರುತ್ತೆ. ಏನೇನು ಸಾಕಾರ ಮಾಡ್ಕೊಳ್ತಾರೆ ನೋಡೋಣ. ಓಕೆ, ಇದು ಬೆಳಗಾವಿಯ ದೃಶ್ಯ. ಸೊ ಅಲ್ಲಿ ಒಂದು ಓಲ್ಡ್ ಲೇಡಿ ಅಂತ ಏನೋ ಹೇಳ್ತಿದ್ರು ಇದನ್ನು. ಅದನ್ನು ಅಲ್ಲಿ ಈ ಬಾರಿ ವಿಶೇಷವಾಗಿ ಅದನ್ನು ದಹನ ಮಾಡೋ ಮೂಲಕವಾಗಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳುವಂಥ ಒಂದು ಕಾನ್ಸೆಪ್ಟ್. ಸೊ ಅದರ ಈಗ ಆರಂಭ ಆಯಿತು ನೋಡಿ. ಆಕೆಗೆ ಬೆಂಕಿ ಹಚ್ಚಿದ್ದಾರೆ, ಅದು ಇಡೀ ಸುಟ್ಟು ಭಸ್ಮವಾಗುತ್ತೆ. ಸೊ ಅದಾದ ನಂತರದಲ್ಲಿ ಎಲ್ಲ ಏನಿದೆ ಕೆಟ್ಟದೆಲ್ಲವೂ ಕೂಡ ಹೋಗಿ ಹೊಸ ವಿಚಾರಗಳು ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಬೆಳಗಾವಿಯಲ್ಲಿ, ಓಲ್ಡ್ ಲೇಡಿಯನ್ನು ದಹನ ಮಾಡೋ ಮೂಲಕವಾಗಿ. ನೋಡಿ, ಬ್ರಿಗೇಡ್ ರೋಡ್ ಮತ್ತು MG ರೋಡ್ನಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಕ್ರೌಡ್ನ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಸೊ ಪಾಪ ಪೊಲೀಸರು ತಮ್ಮ ಡ್ಯೂಟಿಯನ್ನು ವಹಿಸಿ ಪಾಲಿಸ್ತಾ ಇದ್ದಾರೆ. ಯಾರನ್ನೂ ನಿಂತ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಬಿಕಾಸ್ ಇದೇ ಮಾಬು ಹೆಚ್ಚು ಕಡಿಮೆ ಆಗೋದು, ಇಲ್ಲೇ ನ್ಯೂಸೆನ್ಸ್ಗಳೆಲ್ಲ ಆಗೋದು. ಸೊ ಯಾರಿಗೂ ಅವಕಾಶ ಇಲ್ಲ, ಯಾರನ್ನೂ ಎಂಟರ್ಟೈನ್ ಮಾಡ್ತಾ ಇಲ್ಲ. ಇಷ್ಟೊತ್ತು ಎಂಟರ್ಟೈನ್ಮೆಂಟ್ ತೊಗೊಂಡ್ರಿ, ಈಗ ನಡಿಬೇಕು ನೀವು ಮನೆಗೆ ಅಂತ ಸಟಲ್ ಆಗಿ ಹೇಳೋ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳ ವರ್ಗ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಟೀಮ್ ಅಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದೆ. ಅವರಂತೂ ಆವಾಗಲಿಂದ ಡೆಸ್ಕಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು. ಬಿಕಾಸ್ ಅವ್ರಿಗೆ ನ್ಯೂ ಇಯರ್ ಅಂದ್ರೆ ಒಂದು ಸೆಲೆಬ್ರೇಷನ್ನು, ಒಂದು ಎಂಟರ್ಟೈನ್ಮೆಂಟು. ಆಗ್ಲಿಂದ ಹೇಳ್ತಾ ಇದ್ರು, ನಮ್ಮಿಬ್ರಿಗೂ ಕೇಳ್ತಾ ಇದ್ರು ಯಾವಾಗ ಡ್ಯಾನ್ಸ್ ಫ್ಲೋರ್ ರೆಡಿ ಆಗುತ್ತೆ, ಯಾವಾಗ ಡ್ಯಾನ್ಸ್ ಮಾಡ್ಬೋದು ನಾವು ಅಂತ. ಎನಿ ಮೂಮೆಂಟ್ ಬರ್ಬೋದು, ಇಲ್ಲಿ ಹಂಗೆ ಇಡ್ಬೋದು. ಎಷ್ಟು ಧೈರ್ಯ ತಗೊಳ್ತಾರೆ ನೋಡಬೇಕು. ಪ್ರಾಬಬ್ಲಿ ಈ ಟೈಮಲ್ಲಿ ಮಹಿಳಾ ಮಣಿಯರ ಸಂಖ್ಯೆ ಕಡಿಮೆ ಇದೆ. ಅದೇ ಆದರೂ ಇರುವಂತಹ 4 ಜನ ಸಕಲ ಸಿದ್ಧವಾಗಿ ಬಂದಿದ್ದಾರೆ. ರಸ್ತೆ ಮಧ್ಯ ಓಕೆ, ಸ್ವಲ್ಪ ಕಿರಿಕೆಲ್ಲ ಆಗ್ತಾ ಇದೆ ಅಲ್ಲಲ್ಲಿ. ಪೊಲೀಸರು ಪಾಪ ಪೇಷನ್ಸ್ ಅವ್ರಿಗೂ ನೋಡ್ಬೇಕಲ್ವ ನಾವು. ನೋಡಿ ಅಲ್ಲ, ಅದಕ್ಕೆ ತಳ್ಳು ಆಗ್ತಾ ಇದ್ದಾರೆ. ಯಾರಾದರೂ ಸ್ವಲ್ಪ ಕಮಕ್ ಅಂದರೆ ಬೀಸ್ತಾ ಇದ್ದಾರೆ. ಪೊಲೀಸ್ ಟ್ರೈನಿಂಗ್ ಆಗಿರೋ ಕೈ ಬೇರೆ ಕೇಳಬೇಕಾ?
ನೋಡಿ ಅಲ್ಲಿ ಅವ್ನು ಯಾರ್ದೋ ಪೌರುಷ ನೋಡ್ರಿ. ಈಗ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತು, ಇನ್ನೇನಿದ್ರು ಜಾಗ ಖಾಲಿ ಮಾಡಬೇಕು. ಎಲ್ಲರನ್ನ ಚದುರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ.